ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿ ಎಲ್ಲಿಗೆ ಬಂತು, ಹೇಗ್ ಬಂತು ಅನ್ನೋದನ್ನೆಲ್ಲ ಕೇಳೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಹಾಗೆ ನಾನೊಂದು ಲಾಂಗ್ ಬ್ರೇಕ್ ಅನ್ನ ತಗೊಂಡಿದ್ದೆ ಡಯಟ್ ಅಲ್ಲಿ. ಬಟ್ ಯಾವತ್ತೂ ಕೂಡ ಫುಲ್ ಮೀಲ್ ಚೇಟ್ ಅಂತ ಹೇಳಿ ಮಾಡಲಿಲ್ಲ. ನಾನು ಡಿಸೆಂಬರ್ ಇಂದ ಮತ್ತೆ ಸಾಧಾರಣ ನನ್ನ ಡಯಟ್ ಹೇಳೋದನ್ನ ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಅಂದ್ರೆ ಕಂಟಿನ್ಯೂಟಿ ಇರಲಿಲ್ಲ. ಒಂದ್ ದಿವಸ ಮಾಡಿದ್ರೆ ಒಂದ್ ದಿವಸ ಇಲ್ಲ, ಒಂದ್ ದಿವಸ ಮಾಡೋದು ಈ ತರ ಆಗ್ತಾ ಇತ್ತು. ಕಂಟಿನ್ಯೂಟಿ ಆಗಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನಾನು ಅವತ್ತು 30 days ಚಾಲೆಂಜ್ ಅಂತೇಳಿ ಸ್ಟಾರ್ಟ್ ಮಾಡಿ ಅದು 20 daysಗೆ ಕೂಡ ಡ್ರಾಪ್ ಮಾಡಿದ್ದೆ. ಸೊ ಇನ್ನು ನೆಕ್ಸ್ಟ್ ವೀಕಿಂದ ಒಂದು ಡಯಟ್ ಚಾಲೆಂಜ್ ಅಂತ ಅದೇ ತಗೊಳ್ಳುವ ಅಂತ ಹೇಳಿ ಅನ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ನಾವು ಸುಮ್ಮನೆ ಡಯಟ್ ಮಾಡುವ ಅಂತ ಹೇಳಿದ ಕೂಡಲೇ ನಮಗೊಂದು ಡಯಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಮೋಟಿವೇಶನ್ ಸಿಗೋದಿಲ್ಲ. ಅಯ್ಯೋ ಏನಾದ್ರೂ ಖಂಡಿತ ಅಂತ ಹೇಳುವಾಗ ತಿನ್ನುವ ಅಂತ ಹೇಳಿ ಕ್ರೇವಿಂಗ್ಸ್ ಬರ್ತದೆ. ಹಾಗಾಗಿ ಒಂದು ಚಾಲೆಂಜ್ ಅಂತ ಹೇಳಿ ತಗೊಳ್ಳುವ ಅಂತ ಹೇಳಿ ಇದ್ದೇನೆ. ಸೊ ಅದನ್ನೆಲ್ಲ ನಿಮ್ ಜೊತೆ ಒಂದು ಡಿಸ್ಕಸ್ ಮಾಡುವ. ಯಾವ ರೀತಿ ಈಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಹೇಗಿದೆ, ಹಾಗೆ PCOD ಇದ್ದವರು, ಥೈರಾಯ್ಡ್ ಇದ್ದವರು ಕೂಡ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಹಾಗೆ ನಂಗೆ ಕೂಡ PCOD ಇತ್ತು. ಈ ಪೀರಿಯಡ್ಸ್ ಲೇಡೀಸಿಗೆ ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ತುಂಬಾನೇ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಅಂತ ಟೈಮಲ್ಲಿ ಕೂಡ ನಮ್ಮ ವೆಯ್ಟ್ ಲಾಸ್ ಅಂತ ಹೇಳುವುದು ಬೇಗನೆ ಆಗೋದಿಲ್ಲ. ಯಾವ ರೀತಿ ಆಹಾರಗಳನ್ನ ತಗೊಂಡ್ರೆ ನಾವು ಸುಲಭವಾಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ನಮ್ಮ ಆಹಾರದಲ್ಲಿ ಬೆಳಗಿನ ತಿಂಡಿಯಲ್ಲಿ ಆಗಿರ್ಬೋದು, ಮಧ್ಯಾಹ್ನದ ಊಟದಲ್ಲಿ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ಅಥವಾ ಡಿನ್ನರ್ ಎಷ್ಟೊತ್ತಿಗೆ ಮಾಡ್ಬೇಕು, ಏನೆಲ್ಲ ಐಟಮ್ಸ್ ಇರಬೇಕು, ಯಾವ ರೀತಿ ನಮ್ಮ ಆಹಾರ ಇರಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಮುಂದಿನ ವಿಡಿಯೋಸ್ ಅಲ್ಲಿ ಬರುತ್ತೆ ನಿಮಗೆ. ಹಾಗೆ ಮಾರ್ನಿಂಗ್ ಡ್ರಿಂಕ್ ಏನೆಲ್ಲ ಕುಡಿಬಹುದು, ಜೀರಾ ವಾಟರ್ ಅಂತದೆಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ ಇದೆ. ಅಥವಾ ಬೆಡ್ ಟೈಮ್ ಡ್ರಿಂಕ್ ಅಂತ ಹೇಳಿ ಹೇಳ್ತೇವೆ, ಅದನ್ನ ಕೂಡ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಈ ಮಾರ್ನಿಂಗ್ ಡ್ರಿಂಕ್ ಹಾಗೆ ಬೆಡ್ ಟೈಮ್ ಡ್ರಿಂಕ್ ಇದೆಲ್ಲ ವೆಯ್ಟ್ ಲಾಸ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಲ್ವಾ. ಈ ರೀತಿ ಡ್ರಿಂಕ್ ಗಳನ್ನ ಕುಡಿಯೋದ್ರಿಂದ ನಮ್ಗೆ ಕೆಲವೆಲ್ಲ ಬೆನಿಫಿಟ್ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಒಂದು ಕಾನ್ಸ್ಟಿಪೇಷನ್ ಅನ್ನ ಕಡಿಮೆ ಮಾಡ್ತದೆ. ಹಾಗೆ ನಮ್ಮ ಮೆಟಬಾಲಿಸಮ್ ರೇಟ್ ಅನ್ನು ಇನ್ಕ್ರೀಸ್ ಮಾಡ್ತದೆ, ಜೀರ್ಣ ಆಗುತ್ತೆ. ಪ್ರತಿಯೊಂದು ನಾವು ತಿನ್ನಂತ ಆಹಾರ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಇಂಡೈಜೇಷನ್ ನಮಗೆ ಡೈಜೆಷನ್ ಆಗದೆ ಇರ್ತದಲ್ವಾ, ಅದನ್ನೆಲ್ಲ ಕಡಿಮೆ ಮಾಡ್ತದೆ. ಸೊ ನಾವು ವೆಯ್ಟ್ ಲಾಸ್ ಒಂದು ಜರ್ನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನ ಗಮನಿಸ್ಬೇಕು. ತರಕಾರಿ ಹಣ್ಣುಗಳನ್ನ ಯಥೇಚ್ಛವಾಗಿ ನಾವು ಬಳಸ್ಬೇಕು, ಜಾಸ್ತಿಯಾಗಿ ತಿನ್ಬೇಕು. ತರಕಾರಿ ಎಲ್ಲ ತಿನ್ಲಿಲ್ಲ ಅಂತ ಹೇಳಿದ ಕೂಡ್ಲೆ ನಮ್ಮ ಒಂದು ಜೀರ್ಣಕ್ರಿಯೆ ನಿಧಾನ ಆಗ್ಬೋದು, ಅಥವಾ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಆಹಾರಗಳಿಂದ ನಮಗೆ ಡೈಜೆಷನ್ ಆಗೋದಿಲ್ಲ, ಅಥವಾ ಸರಿಯಾಗಿ ಮೋಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಇದೆಲ್ಲ ಕಾರಣ ಕೂಡ. ನೀವು ಕೆಲವೊಮ್ಮೆ ಹೇಳ್ತೀರಿ ಏನ್ ಮಾಡಿದ್ರು ತೂಕ ಕಡಿಮೆ ಆಗೋದಿಲ್ಲ ಅಂತೇಳಿ. ತುಂಬಾ ಜನರಿಗೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಬೇರೆ ಬೇರೆ ರೀಸನ್ ಇರ್ತದೆ. ಕೆಲವರಿಗೆ ಬೇಗನೆ ತೂಕ ಕಡಿಮೆ ಆಗ್ತದೆ, ಕೆಲವರಿಗೆ ತುಂಬಾ ಟೈಮ್ ತಗೊಳ್ತದೆ, ಕೆಲವರಿಗೆ 1 ತಿಂಗಳಿಗೆ 3 kg ಅಷ್ಟು ವೆಯ್ಟ್ ಲಾಸ್ ಆದ್ರೆ, ಇನ್ನೊಬ್ಬರಿಗೆ 1 ತಿಂಗಳಿಗೆ 1 kg ಅಷ್ಟು ಕೂಡ ವೆಯ್ಟ್ ಲಾಸ್ ಆಗ್ತದೆ. ಯಾಕೆಂದ್ರೆ ಒಬ್ಬೊಬ್ಬರ ಶರೀರ ಪ್ರಕೃತಿ ಒಂದೊಂದು ರೀತಿ ಇರುತ್ತದೆ. ಹಾಗಾಗಿ ಎಲ್ಲರೂ ಒಂದೇ ರೀತಿ ಡಯಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಒಂದೇ ರೀತಿ ಡಯಟ್ ಮಾಡಿತು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಯ ರಿಸಲ್ಟ್ ಕೂಡ ಬರೋದಿಲ್ಲ. ಹಾಗಾಗಿ ಒಂದೊಂದು ನಮ್ಮ ಒಂದು ನಾವೆಷ್ಟು ತೂಕ ಇದ್ದೇವೆ ಅದಕ್ಕೆ ಎಷ್ಟು ಆಹಾರ ಬೇಕು ಅನ್ನೋದನ್ನ ನಾವು ಕೌಂಟ್ ಮಾಡಿ ಇಟ್ಕೊಂಡು ಇಷ್ಟು ಕ್ಯಾಲೋರಿ ಫುಡ್, ನನಗೆ ಕ್ಯಾಲೋರಿ ಡೆಫಿಸಿಟ್ ಡಯಟ್ ಅನ್ನ ನಾವು ಮಾಡಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಈಗ ನನ್ನ ಒಂದು ವೆಯ್ಟ್ಗೆ ನನಗೆ 1500 ಕ್ಯಾಲೋರೀಸ್ ಫುಡ್ ನಾನ್ ತಗೊಳ್ಬೇಕು ಅಂತ ಇದ್ರೆ ಅದೇ ರೀತಿ ಫುಡ್ ಅನ್ನ ನಾನ್ ತಗೊಳ್ತೇನೆ. ನಿಮಗೆ ನಿಮ್ಮ ತೂಕ ಎಷ್ಟಿದೆ, ನಿಮ್ದೆಷ್ಟು ಒಂದು ಎಷ್ಟು ಕ್ಯಾಲೋರೀಸ್ ಅನ್ನ ನೀವು ತಗೊಳ್ಬಹುದು ಅಂತ ಹೇಳಿ ಅದಕ್ಕೆ ತಕ್ಕದ ಫುಡ್ ಅನ್ನ ನೀವು ತಗೊಳ್ಬೇಕು. ಆ ರೀತಿ ನಾನು ಏನ್ ಮಾಡಿದ್ದೇನೆ ಫುಡ್ ಅದನ್ನೇ ನೀವು ತಗೊಳ್ಬಹುದು. ಆದ್ರೆ ಕ್ಯಾಲೋರಿ, ಪೋಷನ್ ಪ್ರತಿಯೊಂದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಆರಾಮ್ಸೆ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ನಾನು 13 kgಗಳಷ್ಟು ತೂಕವನ್ನ ಕಡಿಮೆ ಮಾಡ್ಕೊಂಡಿದ್ದೇನೆ. 2024 ಜೂನ್ ನಲ್ಲಿ ನಾನು ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದೆ. ಅದಾಗಿ 2024 ಡಿಸೆಂಬರ್ಗೆ ನಾನು ನನ್ನ ಜರ್ನಿಯನ್ನ ಸ್ಟಾಪ್ ಮಾಡಿದ್ದೇನೆ.
ಅದರ ಮೇಲೆ ಅಂದ್ರೆ ಕಂಟಿನ್ಯೂಟಿ ಆಗಿ ನಾನು ಮಾಡ್ಲಿಲ್ಲ. ಯಾಕಂದ್ರೆ ಕೆಲವೆಲ್ಲ ಫಂಕ್ಷನ್ಸ್ ಬಂತು, ಅಲ್ಲಿ ಇಲ್ಲಿ ಹೋಗೋದು, ನೆಂಟ್ರು ಅಂತ ಹೇಳ್ಕೊಂಡು ಅದೇ ಆಯ್ತು. ಅಂದ್ರೆ ಚೀಟ್ ಮೀಲ್ ಎಲ್ಲ ಜಾಸ್ತಿ ಆಯ್ತು. ಈ ಒಂದು ಡಿಸೆಂಬರ್ ಇಂದ ಸ್ಟಾಪ್ ಮಾಡಿದ್ಮೇಲೆ ಈಗ ಫೆಬ್ರವರಿ ಆಯ್ತು, ಫೆಬ್ರವರಿ 15 ಈಗ. ಯಾವಾಗದಿಂದ ಡಯಟ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಗೊತ್ತಿಲ್ಲ. ನೀವೆಲ್ಲ ಹೇಳಿ ಎಷ್ಟು ದಿವಸದ ಚಾಲೆಂಜ್ ಅನ್ನ ನಾನು ತಗೊಳ್ಬೇಕು? 21 days ಚಾಲೆಂಜ್ ಮಾಡ್ಬೇಕಾ, 10 days? ಈಗ ನನ್ನ ವೆಯ್ಟ್ ಬಂದು ನಾನು ಡಿಸೆಂಬರ್ 15ಕ್ಕೆ ಹೇಳಿದ್ದು. ಆಗ ನನ್ನ ವೆಯ್ಟ್ ಬಂದು 67-68 kg ಹಾಗೆ ಆಗಿದ್ದೆ. 80 kg ಇದ್ದವಳು 67-68 kgಗೆ ಬಂದಿದ್ದೆ. ಈಗ ನನ್ನ ವೆಯ್ಟ್ ಬಂದು 71 ಇದೆ. ಅದೊಂದು 3 kg ಅಷ್ಟು ಜಾಸ್ತಿ ಆಗಿದೆ. ನಾನೇನು ಡಯಟ್ ಆಗ್ಲಿ ಏನು ಮಾಡ್ಲಿಲ್ಲ. ವರ್ಕೌಟ್ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ವರ್ಕೌಟ್ ಕನ್ಸಿಸ್ಟೆನ್ಸಿ ಕೂಡ ಇರ್ಲಿಲ್ಲ. ಒಂದಿನ ಮಾಡಿದ್ರೆ 2 ದಿನ ಇಲ್ಲ, ಆ ತರ ಆಗ್ತಾ ಇತ್ತು. ಹಾಗೆ ಫುಡ್ ಡಯಟ್ ಕೂಡ ಒಂದು ದಿನ ಮಾಡಿದ್ರೆ ಒಂದ್ ದಿನ ಇಲ್ಲ, ಹಾಗೆ ಆಗ್ತಾ ಇತ್ತು. ಆದ್ರೂ ಕೂಡ ತುಂಬಾ ವೆಯ್ಟ್ ಗೇನ್ ಅಂತ ಹೇಳಿ ಆಗ್ಲಿಲ್ಲ. 3 kg ಅಷ್ಟು ವೆಯ್ಟ್ ಜಾಸ್ತಿ ಆಗಿದೆ ಯಾವಾಗದಿಂದ, ಡಿಸೆಂಬರ್ 15ರಿಂದ. ಜನವರಿ 15, ಫೆಬ್ರವರಿ 15, ಇವತ್ತಿಗೆ 2 ತಿಂಗಳಾಯ್ತು ನಾನು ಡಯಟ್ ಬಿಟ್ಟು. 2 ತಿಂಗಳಲ್ಲಿ 3 kg ಜಾಸ್ತಿ ಆಗಿದೆ ನನ್ನದು. ಇನ್ನು ನಾವು ಡಯಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು. ನೀವೆಲ್ಲ ಸಜೆಷನ್ ಕೊಡಿ, ನಿಮ್ಗೆ ಯಾವ ತರ ಡಯಟ್ ಬೇಕು, ಬೆಲ್ಲಿ ಫ್ಯಾಟ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಓವರ್ ಆಲ್ ಬಾಡಿಗೆ ಸಂಬಂಧಪಟ್ಟ ಹಾಗೆ, ಅಥವಾ PCOD ಇರ್ಬೋದು, ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಡಯಟ್ ಎಲ್ಲ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅದೇ ರೀತಿ ನಾನು ಡಯಟ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಒಂದು ಏನೋ ಸಮಸ್ಯೆ ಇದೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ದಿವಸದ ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ಒಂದು ತಿಳಿಸಿ. ನಿಮ್ಗೆಲ್ಲ ಕೂಡ ಹೆಲ್ಪ್ ಆಗ್ಬೇಕು, ನಂಗೆ ಕೂಡ ಹೆಲ್ಪ್ ಆಗ್ಬೇಕು, ನನ್ನ ಆರೋಗ್ಯ ಕೂಡ ಇಂಪ್ರೂವ್ ಆಗ್ಬೇಕು, ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ಕೊಳ್ಬೇಕು ಅಂತ ಹೇಳಿ ಬಯಸ್ತೇನೆ ನಾನು. ನನ್ನಿಂದ ನಿಮಗೆ ಕೂಡ ಅಷ್ಟು ಹೆಲ್ಪ್ ಆಯ್ತು ಅಂತಾದ್ರೆ ಅದೇ ನಂಗೆ ಖುಷಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಹೀಗೇನೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.